ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗ್ಯಾರಂಟಿ ಹೆಸರಿನೊಳಗ ಎಷ್ಟು ಕೊಟ್ಟಿದ್ದಾರೋ ಎಷ್ಟು ಬಿಟ್ಟಿದ್ದಾರೋ ಉಳಿದ ಎಲ್ಲ ಯೋಜನೆಗಳನ್ನು ಅದು ಬರ ಪರಿಹಾರ ಹಿಡ್ಕೊಂಡು ಅಂದರೆ ಈ ರೀತಿ ಮೇವು ಇತ್ಯಾದಿ ಸೇರಿದಂತೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹಾಲಿನ ದರ ಹೆಚ್ಚಿಸಿದ್ರು, ನಮಗೆ ಸಹಾಯಧನ ಪ್ರೋತ್ಸಾಹ ಧನ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂಥೇಳಿ. ಆದರೆ ಹಾಲಿನ ದರ ಹೆಚ್ಚಿಸಿದಂಥ ಸಾರ್ವಜನಿಕರಿಗೆ ಹಾಲಿನ ದರ ಹೆಚ್ಚಿಸಿದ್ರು. ಆದರೆ ರೈತರಿಗೆ ಪ್ರೋತ್ಸಾಹ ಧನ 7 ತಿಂಗಳಿಂದ ಬಂದಿಲ್ಲ. ಇದು ಸೋ ಕಾಲ್ಡ್ ಗ್ಯಾರಂಟಿ. ಕಾಂಗ್ರೆಸ್ ಪಾರ್ಟಿಯ ಗ್ಯಾರಂಟಿ ಹೆಂಗದ ಅಂತ, ಒಂದು 100 ರೂಪಾಯಿ 10 ರೂಪಾಯಿ ಬಾಂಡ್ ಪೇಪರು ಎಲ್ಲೇ ಕೊಡಬೇಕಾಗಿತ್ತು ಅದಕ್ಕೆ 100 ರೂಪಾಯಿ ಮಾಡಿದ್ದಾರೆ. 100 ರೂಪಾಯಿ ಎಲ್ಲಿ ಕೊಡಬೇಕಾಗಿತ್ತು ಅಲ್ಲಿ 500 ರೂಪಾಯಿ ಮಾಡಿದ್ದಾರೆ. ನೋಂದಣಿ ಶುಲ್ಕವನ್ನು 3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಈ ಮದ್ಯದ ಬಿಯರು, ಬ್ರ್ಯಾಂಡಿ, ವಿಸ್ಕಿ ಎಲ್ಲ ಸೇರಿ ಅದನ್ನು ಸಿಕ್ಕಾಪಟ್ಟೆ ದರ ಏರಿಸಿದ್ದಾರೆ. ಬಸ್ ದರ ಏರಿಸಿದ್ದಾರೆ. 4 ರೂಪಾಯಿ 75 ಪೈಸೆ ಇದ್ದಂಥ ವಿದ್ಯುತ್ತಿನ ದರವನ್ನು 7 ರೂಪಾಯಿ 25 ಪೈಸೆ ಮಾಡಿದ್ದಾರೆ. ಇದರ ಜೊತೆಗೆ ವೃದ್ಧಾಪ್ಯ ವೇತನ 6-8 ತಿಂಗಳಿಂದ ವೃದ್ಧಾಪ್ಯ ವೇತನ ಬಂದಿಲ್ಲ, ವಿಧವಾ ವೇತನ ಬಂದಿಲ್ಲ, ಮತ್ತು ಸಂಧ್ಯಾ ಸುರಕ್ಷಾ ಬಂದಿಲ್ಲ. ಭಾಗ್ಯಲಕ್ಷ್ಮಿ ನಿಲ್ಲಿಸಿದ್ದಾರೆ. ಅಂದರೆ 2,000 ರೂಪಾಯಿ. ಈ ಸ್ಪ್ರಿಂಕ್ಲರ್ ಪೈಪ್ಸ್ 1950 ರೂಪಾಯಿ ಇತ್ತದು, 4,850 ರೂಪಾಯಿ ಮಾಡಿದ್ದಾರೆ. ಅಂದರೆ ಅದಕ್ಕಿದ್ದಂಥ ಸಬ್ಸಿಡಿ ತೆಗೆದು ಹಾಕಿದ್ದಾರೆ. ಗ್ಯಾರಂಟಿ ಅಂತ ಹೇಳಿಕೊಂಡು ಯಾವುದೇ ಸಸ್ಟೈನಬಲ್ ಗ್ಯಾರಂಟಿ ಇರಲಾರದೆ ಕೊಟ್ಟರೆ ಜನರಿಗೆ, ಅದು ರೈತರಿಗೆ ವಿಶೇಷವಾಗಿ ಮರಣ ಶಾಸನವಾಗ್ತಾ ಇದೆ. ಇಟ್ ಈಸ್ ಬಿಕಮಿಂಗ್ ಡೆತ್ ಸೆಂಟೆನ್ಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತು ಇದನ್ನೆಲ್ಲ ಮಾಡಿ ದಿನ ಬೆಳಿಗ್ಗೆ ಆದರೆ ಏನು ಕೆಲಸ ಅಂದರೆ ಗಾಂಧಿ ಪ್ರತಿಮೆ ಮುಂದೆ ಹೋಗಿ ಮೋದಿ ವಿರುದ್ಧ ಸ್ಟ್ರೈಕ್ ಮಾಡೋದು. ಇಡೀ ದೇಶದಲ್ಲಿ ಮೋದಿಯವರು ಏನು ಅಂತ ಜನ ನೋಡಿದ್ದಾರೆ. ಸಂಪೂರ್ಣವಾಗಿ ಕಳೆದ ವರ್ಷವೂ ಬರ ಇತ್ತು, ಅದಾದ ನಂತರ ಈಗೂ ಮಳೆ ಬಂದಿಲ್ಲ. ಮೇವು ಕೊಡಬೇಕು, ಹಸಿ ಮೇವು ಕೊಡಬೇಕು, ಒಣ ಮೇವು ಕೊಡಬೇಕು, ಜಾನುವಾರುಗಳಿಗೆ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಇದು ಯಾವ ಸಂಗತಿಗಳ ಬಗ್ಗೆಯೂ ಸಹಿತ ಗಮನ ಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕಡೆ ದುಡ್ಡಿಲ್ಲ. ಈ ಸ್ಥಿತಿಗೆ ರಾಜ್ಯವನ್ನು ತಂದಿಟ್ಟಂಥದ್ದು ಕಾಂಗ್ರೆಸ್ಸಿನ ನೀತಿ. ಮೇವು ಬ್ಯಾಂಕ್ ಸ್ಥಾಪಿಸಬೇಕಾಗ್ತದೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ, ಅವನ್ನು ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಜಾನುವಾರು ಶಿಬಿರಗಳು, ಕ್ಯಾಂಪ್ಗಳು, ವಸತಿ ಶಿಬಿರಗಳನ್ನು ಮಾಡಬೇಕಾಗ್ತದೆ. ಅದು ಎಲ್ಲಿಯೂ ಕೂಡ ಲಕ್ಷಣಗಳು ಕಾಣ್ತಾ ಇಲ್ಲ. ಲಕ್ಷಣ ಏನು ತೆಗೆಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಚುನಾವಣೆ
ವಿಷಯಕ್ಕೆ ಬರೋದಾದರೆ, ನಾನು ಕಾಂಗ್ರೆಸ್ ಪಾರ್ಟಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೂ ಘೋಷಿಸಿರಿ. ಅಟ್ಲೀಸ್ಟ್ ನಿಮ್ಮಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ರಿ. ಒಂದು ನಾಯಕತ್ವ ಇಲ್ಲದ ಮತ್ತು ಒಂದು ಗಾದಿ ಮಾತದ, ನೀವು ಕೇಳಿರಲಿ ಗೊತ್ತಿಲ್ಲ, ಈ ಬಾಗಲಕೋಟೆ ಬಿಜಾಪುರ ಕಡೆ ಜಾಸ್ತಿ ಅದ. ಕನಸಿನಾಗ ಹೋಳಿಗೆ ತಿಂದರೆ ತುಪ್ಪ ಎಷ್ಟು ಬೇಕಾದಷ್ಟು ಹಾಕು ಅಂತ. ತುಪ್ಪಕ್ಕೆ ಯಾಕೆ ಕೊರತೆ ಮಾಡ್ತಿ? ಕನಸಿನಾಗ ತಿಂದು ಕನಸಿನಾಗ ತುಪ್ಪ ಹಾಕೊಳ್ಳೋದು. ಆ ರೀತಿ ಇವತ್ತು ಕಾಂಗ್ರೆಸ್ ಪಾರ್ಟಿ 232 ಸ್ಥಾನಕ್ಕೆ ಸ್ಪರ್ಧಿಸಿದೆ. 232. ನಾವು 1 ಲಕ್ಷ ಕೊಡ್ತೀವಿ, ನಾವು ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪಿದೆ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್. ಒಂದು ಕಡೆ ಹೇಳ್ತಾರೆ ನಾವು ಸಂಪತ್ತನ್ನು ಮರು ಹಂಚಿಕೆ ಮಾಡ್ತೀವಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.